ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದ್ದು ಹೇಗಾಯ್ತು? ಏರ್ ಇಂಡಿಯಾ 171 ಬೋಯಿಂಗ್ 787 ವಿಮಾನ ದುರಂತಕ್ಕೀಡಾಗಿದ್ದು ಹೇಗೆ? ಲಂಡನ್ಗೆ ಮಧ್ಯಾಹ್ನ ಹೊರಟಿದಂತಹ ವಿಮಾನ ಸುಟ್ಟು ಭಸ್ಮವಾಗಿದ್ದು ಹೇಗೆ? ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನದಲ್ಲಿ ಕಾಣಿಸಿತ್ತು ತಾಂತ್ರಿಕ ದೋಷ. ಟೇಕ್ ಆಫ್ ಆಗುವ ಮುನ್ನ ತಾಂತ್ರಿಕವಾಗಿ ಸರಿಯಿದ್ದ ಏರ್ ಇಂಡಿಯಾ ವಿಮಾನ, ಆದ್ರೆ ಹಾರಿದ ಕೆಲವೇ ಕ್ಷಣಗಳಲ್ಲಿ ದಿಢೀರನೆ ಮರಕ್ಕೆ ಡಿಕ್ಕಿ ಹೊಡೆದಿದೆ ವಿಮಾನ. ಮರಕ್ಕೆ ಡಿಕ್ಕಿ ಹೊಡೆದು ಜನವಸತಿ ಪ್ರದೇಶದಲ್ಲಿ ಏರ್ ಇಂಡಿಯಾ ವಿಮಾನ ಬಿದ್ದಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದ್ದು ಹೇಗೆ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ. ವಿಮಾನ ಟೇಕ್ ಆಫ್ ಆಗುವುದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳಾಗಿರ್ಲಿಲ್ಲ, ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗಿದ್ದು ಹೇಗೆ? ಯಾವ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಾಣ್ತು ಅನ್ನೋದು ಪ್ರಶ್ನಾರ್ಥಕವಾಗಿದೆ. ನೋಡಿ, ಬೆಳಿಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತಹ ಈ ಒಂದು ವಿಮಾನ ಪರೀಕ್ಷೆಗಳಾಗಿರ್ಲಿಲ್ವಾ? ಟೇಕ್ ಆಫ್ ಆಗೋದಕ್ಕೂ ಮುಂಚೆ ಎಲ್ಲಾ ರೀತಿಯಾದಂತಹ ಪರೀಕ್ಷೆಗಳು ಕೂಡ ಆಗಿರುತ್ತೆ. ಬಟ್ ಆದ್ರೆ ಇಲ್ಲಿ ಹೇಗ್ ಪತನ ಆಯ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಲಂಡನ್ಗೆ ಮಧ್ಯಾಹ್ನ ಹೊರಟಿದಂತಹ ಈ ಒಂದು ವಿಮಾನ, ಡೀಟೇಲ್ಸ್ ನೀಡ್ತಾರೆ ದಿಲೀಪ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ದಿಲೀಪ್, ವಿಮಾನ ಪತನ ಆಗಿದ್ ಹೇಗೆ? ತಾಂತ್ರಿಕ ದೋಷದಿಂದ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಟೇಕ್ ಆಫ್ ಆಗೋದಕ್ಕೂ ಮುಂಚೆ ಎಲ್ಲವೂ ಕೂಡ ಪರೀಕ್ಷೆಯನ್ನ ಮಾಡಿರ್ತಾರಲ್ವಾ? ಹೌದು ರಮ್ಯಾ, ಏನಂದ್ರೆ ಯಾವುದೇ ಒಂದು ವಿಮಾನ, ಅದು ದೇಶೀಯ ವಿಮಾನ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ವಿಮಾನ ಇರ್ಬೋದು, ಯಾವುದೇ ಒಂದು ವಿಮಾನ ಟೇಕ್ ಆಫ್ ಆಗೋ ಮುನ್ನ ತಂತ್ರಜ್ಞರು ಏನಿರ್ತಾರೆ, ಇಂಜಿನಿಯರ್ಸ್ ಸಮಗ್ರ ಪರಿಶೀಲನೆ ನಡೆಸ್ತಾರೆ. ವಿಮಾನದ ಎಲ್ಲಾ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿದೆಯಾ, ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ಸ್ ಗಳು ವರ್ಕ್ ಮಾಡ್ತಿದ್ಯಾ ಅನ್ನೋದನ್ನ ಸಮಗ್ರ ಪರಿಶೀಲನೆ ನಡೆಸಿದ ಬಳಿಕವೇ ಯಾವುದೇ ವಿಮಾನವನ್ನ ಟೇಕ್ ಆಫ್ ಮಾಡೋದಕ್ಕೆ ಅನುಮತಿ ಕೊಡಲಾಗುತ್ತೆ. ಆದ್ರೆ ಇಲ್ಲಿ ಬರ್ತಿರೋಂಥ ಪ್ರಶ್ನೆ ಏನಂದ್ರೆ, ವಿಮಾನ ಟೇಕ್ ಆಫ್ ಆದ ಬಳಿಕ ಅದು ಮೊದಲಿಗೆ ಮರಕ್ಕೆ ಡಿಕ್ಕಿ ಹೊಡಿತು, ಆನಂತರ ಕಟ್ಟಡವೊಂದಕ್ಕೆ ಡಿಕ್ಕಿ ಹೊಡಿತು ಅಂತ ಮಾಹಿತಿ ಇದೆ. ಹಾಗಾದ್ರೆ ವಿಮಾನ ಟೇಕ್ ಆಫ್ ಆಗೋ ಸಂದರ್ಭದಲ್ಲಿ ಪೈಲಟ್ನ ಅವಘಡದಿಂದ, ಪೈಲಟ್ನ ಲೋಪದೋಷದಿಂದ ಈ ರೀತಿಯಾದಂತ ಸಮಸ್ಯೆ ಆಯ್ತಾ ಅನ್ನೋದು ಮೊದಲಿಗೆ ಇಲ್ಲಿ ಮೂಡ್ ಬರ್ತಿರೋಂಥ ಪ್ರಶ್ನೆ. ಅದೇನೇ ಇರ್ಲಿ, ಮೊದಲಿಗೆ ಇವಾಗ ವಿಮಾನದಲ್ಲಿ ಏನೊಂದು ಪತನ ಆದ ನಂತರ ಏನೊಂದು ವಿಮಾನದಲ್ಲಿದ್ದ ಪ್ರಯಾಣಿಕರೇನಿದ್ದಾರೆ ಅವ್ರ ಕತೆ ಏನಾಯ್ತು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಈಗ ವಿಮಾನ ನಿಲ್ದಾಣದಲ್ಲಿ ಬೇರೆ ಏನೇನು ವಿಮಾನಗಳ ಹಾರಾಟ ಇತ್ತೋ ಅವನ್ನೆಲ್ಲ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿದ್ದ ಎಲ್ಲಾ ರಕ್ಷಣಾ ಸಿಬ್ಬಂದಿಗಳು ಈ ಕೂಡಲೇ ಧಾವಿಸಿ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಮತ್ತೆ ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಸೇರಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ದಿಲ್ಲಿಯಿಂದ ಏನೊಂದು ಅಹಮದಾಬಾದ್ಗೆ ಈ ವಿಮಾನ ಬಂದಿತ್ತು, ದಿಲ್ಲಿಯಿಂದ ಹೊರಟಾಗ್ಲೂ ಕೂಡ ಈ ವಿಮಾನದ ಸಮಗ್ರ ಪರಿಶೀಲನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಈ ವಿಮಾನದಲ್ಲಿ ಯಾವುದೇ ತಾಂತ್ರಿಕ ದೋಷ ಇರಲಿಲ್ಲ. ಅಹಮದಾಬಾದ್ಗೆ ಬಂದು ಸುರಕ್ಷಿತವಾಗಿ ಲ್ಯಾಂಡಿಂಗ್ ಕೂಡ ಆಗಿತ್ತು, ಆಗ ಕೂಡ ಯಾವುದೇ ದೋಷ ಇರಲಿಲ್ಲ. ಆದ್ರೆ ಅಹಮದಾಬಾದಿಂದ ಲಂಡನ್ ಕಡೆಗೆ ಹೊರಟಿದ್ದಂತ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಎದುರಾಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಲಭ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗೇನು ಪ್ರಧಾನಿ ಮೋದಿ ಅವರು ಇರ್ಬೋದು, ಗೃಹ ಸಚಿವ ಅಮಿತ್ ಶಾ ಅವರು ಇರ್ಬೋದು, ಅವರೆಲ್ಲರ ತವರ ರಾಜ್ಯವಾದ ಗುಜರಾತ್ ನಲ್ಲಿ ಒಂದು ಘಟನೆ ನಡೆದಿದೆ. ಜೊತೆಗೆ ಒಂದು ನಾಗರಿಕ ವಿಮಾನಯಾನ ಸಚಿವಾಲಯ ಏನಿದೆ ಅದರ ಅಂಡರ್ ಅಲ್ಲೇ ಒಂದು ವಿಮಾನ ನಿಲ್ದಾಣಗಳು ಮತ್ತೆ ವಿಮಾನಯಾನ ಬರೋದ್ರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ರಂಗಪ್ರವೇಶ ಮಾಡಿದೆ. ಯಾವೆಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವೆಲ್ಲ ರೀತಿಯ ಅಂತ ಒಂದು ಭದ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಎಲ್ಲ ರೀತಿಯಾದಂತ ಕ್ರಮಗಳಿಗೂ ಕೂಡ ಇವಾಗ ಮುಂದಾಗಿದೆ. ಜೊತೆಗೆ ಕೇವಲ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿರೋ ಕಾರಣಕ್ಕೆ ಈ ರೀತಿ ಆಯ್ತಾ ಅನ್ನೋದು ಈಗ ಮೊದಲಿಗೆ ಎದ್ದಿರುವಂತ ಪ್ರಶ್ನೆ. ಈ ಕುರಿತಾಗಿ ಹಂತ ತನಿಖೆ ನಡೆಯುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ವಿಮಾನ ಪತನ ಆದ ಸಂದರ್ಭದಲ್ಲಿ ವಿಮಾನ ಪತನ ಆಗೋದಕ್ಕೆ ಏನು ಸಮಸ್ಯೆ ಆಯ್ತು ಅಂತ ಕಂಡುಹಿಡಿಯೋದು ಮೊದಲಿಗೆ ಬ್ಲಾಕ್ ಬಾಕ್ಸ್. ಯಾವುದೇ ಒಂದು ವಿಮಾನ ಪತನ ಆದ ನಂತರ ಮೊದಲಿಗೆ ಬ್ಲಾಕ್ ಬಾಕ್ಸ್ ನ ಹುಡುಕಾಟನ ನಡೆಸ್ತಾರೆ. ಯಾರ್ಯಾರು ಗಾಯಾಳುಗಳಿದ್ದಾರೆ, ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರನ್ನ ಮೊದಲಿಗೆ ಅವ್ರನ್ನ ಹೊರತೆಗೆಯುವಂತ ಕೆಲಸ ಆಗುತ್ತೆ. ಆ ನಂತರ ಬ್ಲಾಕ್ ಬಾಕ್ಸ್ ಗೋಸ್ಕರ ಹುಡುಕಾಟ ನಡೆಯುತ್ತೆ. ಆ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ನಲ್ಲಿ ಈ ಒಂದು ವಿಮಾನದಲ್ಲಿ ಏನೇನಾಯ್ತು, ಏನ್ ಸಮಸ್ಯೆ ಆಯ್ತು ಅನ್ನೋದು ನಿಖರ ಮಾಹಿತಿ ಸಂಪರ್ಕದಲ್ಲಿರಿ. ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಹೆಚ್ಚಿನ ಮಾಹಿತಿ ಕೂಡ ಸಿಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ.